ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಗಾಜು ತುಳಿದ್ರೆ ಗಾಯ ಆಗುತ್ತೆ ಅಂತ ಗೊತ್ತಿರೋದಕ್ಕೆ ಅಲ್ಲೇ ನಿಂತೆ ಅಲ್ವಾ? ಆದರೆ ಈ ಗಾಜನ್ನು ನಾನು ಯಾಕೆ ಹೊಡೆದೆ ಅಂತ ಗೊತ್ತಾಗಲಿಲ್ಲ ಅಲ್ಲ? ನೀನು ಕೊಟ್ಟ ಮಾತು ಹೀಗೆ ಹೊಡೆದದ್ದು. ಅದು ಚೂರಾಗಿ ನಿನ್ನ ಕಾಲಡಿ ಬಿದ್ದಿದ್ರು ಅದನ್ನು ತುಳ್ಕೊಂಡೇ ಹೋಗಿದೆಯಾ? ಅದರ ಅರ್ಥ ನನಗೆ ಕೊಟ್ಟ ಮಾತಿಗೆ ಬೆಲೆ ಇಲ್ಲ, ಮಾತು ಮುರಿದಿದ್ದಕ್ಕೆ ನಿನಗೆ ಭಯ ಇಲ್ಲ. ನಾನು ನಿಮ್ಮ ಮಾತು ಮುರಿಬೇಕು ಅಂತ ಹೋಗಿರಲಿಲ್ಲ. ಅಜ್ಜಿ ನಿತ್ಯ ಮದುವೆಗೆ ನಾನು ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದಕ್ಕೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗದೆ ಉಳಿಯೋದಕ್ಕೆ 1000 ಕಾರಣ ಇದ್ರು ಹೋಗಲೇಬೇಕು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇತ್ತು. ನಾನಲ್ಲಿ ಆಕ್ಸಿಡೆಂಟಲ್ಲಿ ಸಾಯ್ತೀನಿ ಅಂತ ಹೇಳಿದ್ರು ನಿನಗೆ ಯಾವಳ ಜೊತೆನೋ ಬೀದಿ ಸುತ್ತೋದು ಮುಖ್ಯ ಆಯ್ತಾ? ಮನೆಗೆ ಮಾರಿ ಊರಿಗೆ ಉಪಕಾರಿ. ನಾನು ಸತ್ತಿದ್ರೆ ಪಿಂಡ ಬಿಡೋ ಕೆಲಸನೂ ಇಲ್ಲ ಅಂತ ಆರಾಮಾಗಿರ್ತಿದ್ದೆ ಅಲ್ವಾ? ಪ್ಲೀಸ್ ಆ ಥರ ಎಲ್ಲ ಹೇಳಬೇಡಿ. ನೀವು ಹೇಳಿದ ಜಾಗಕ್ಕೆ ಬಂದು ಅಲ್ಲೆಲ್ಲ ಹುಡುಕಾಡಿದೆ. ಆಮೇಲೆ ನೀವು ಆರಾಮಾಗಿದ್ದೀರ ಅಂತ ಗೊತ್ತಾದ ಮೇಲೆ ನಾನು ಅಲ್ಲಿಂದ ಹೋಗಿದ್ದು. ಹೇ, ನಮ್ಮಮ್ಮ ಏನಾದರೂ ಅಡ್ಡ ಬರದೇ ಇದ್ದಿದ್ದರೆ ನೀನೇ ಕೆಲಸ ಮಾಡ್ತಾ ಇರೋ ಆ ಆಸ್ಪತ್ರೆಯಲ್ಲಿ ನಿನ್ನನ್ನು ಅಡ್ಡಡ್ಡ ಮಲಗಿಸ್ಬಿಡ್ತಾ ಇದ್ದೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಯೂಸ್ಲೆಸ್ ಫೆಲೋ. ಸುಳ್ಳು ಬೇರೆ ಹೇಳ್ತೀಯ, ಸುಳ್ಳು. ಅವಳು ಯಾವಳೋ ನಿಧಿ ನಿನ್ನ ಸುತ್ತ ಕಿರಿಕಿ ಹುಡ್ಕೊಂಡು ಸುತ್ತಾ ಇದ್ದಾಳೆ. ನಿನಗೂ ಅದೇ ಬೇಕಾಗಿತ್ತು. ಅದಕ್ಕೆ ಅವಳ ಅಕ್ಕನ ಎಂಗೇಜ್ಮೆಂಟ್ ಅಂತ ನೆಪ ಇಟ್ಕೊಂಡು ಅವಳ ಜೊತೆ ಲಲ್ಲೇ ಹೊಡಿತಾ ಇದೀಯಲ್ಲ? ಆ ಥರ ಎಲ್ಲ ಯೋಚನೆ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ತಪ್ಪು ಒಪ್ಪು ಎಲ್ಲ ಯಾವುದು ಅಂತ ಈ ಕರಾರಲ್ಲಿದೆ. ಇದನ್ನು ಮೀರಿ ನೀನು ಒಂದು ಹೆಜ್ಜೆ ಇಟ್ಟರು ಅದೊಂದು ದೊಡ್ಡ ಪ್ರಮಾದ. ನಿನ್ನ ಹಣೆ ಬರಕ್ಕೆ ನೀನೇ ಸಹಿ ಹಾಕಿದ್ದೆ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಹೊಣೆಗಾರನು ನೀನೇ. ಅದಕ್ಕೆ ಇದೇ ಸಾಕ್ಷಿ. ಹಲೋ, ಏನು ಎಂಗೇಜ್ಮೆಂಟ್ ಫೋಟೋ ಇಷ್ಟು ಬೇಗ ಸಿಗ್ತಾ? ಹಾಗಾದ್ರೆ ನನಗೊಂದು ಕಾಪಿ ಕಳಿಸ್ತೀರಾ? ಹಾಂ, ಥ್ಯಾಂಕ್ ಯು.